ವಿದ್ಯಾರ್ಥಿಗಳ ಜೀವನದ ಸೆಕೆಂಡ್ ಟರ್ನಿಂಗ್ ಪಾಯಿಂಟ್ ಅಂತ ಕರೆಸಿಕೊಳ್ಳುವ ಪಿಯುಸಿ ಸೆಕೆಂಡ್ ಪಿಯುಸಿ ಎಕ್ಸಾಮ್ಸ್ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಇವತ್ತು ಆರಂಭ ಆಗಿದೆ ಆಲ್ರೆಡಿ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಎಕ್ಸಾಮ್ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶುಭವನ್ನ ಹಾರೈಸಿದ್ದಾರೆ. ಉತ್ತಮ ಅಂಕದ ಜೊತೆಯಲ್ಲಿ ಭವಿಷ್ಯ ಕೂಡ ನಿಮ್ಮದಾಗಲಿ ಅಂತ ಹೇಳಿ ಎಕ್ಸ್ ಖಾತೆ ಮೂಲಕ ಶುಭಾಶಯವನ್ನ ಮುಖ್ಯಮಂತ್ರಿಗಳು ತಿಳಿಸಿರೋದು. ಒಟ್ಟು 1217 ಕೇಂದ್ರದಲ್ಲಿ 7,10,363 ಸ್ಟೂಡೆಂಟ್ಸ್ ಇವತ್ತು ಪರೀಕ್ಷೆಯನ್ನ ಬರೀತಿದ್ದಾರೆ. ಸೈನ್ಸ್ ವಿಭಾಗದಲ್ಲಿ 2,92,645 ವಿದ್ಯಾರ್ಥಿಗಳಿದ್ರೆ, ಕಾಮರ್ಸ್ ವಾಣಿಜ್ಯ ವಿಭಾಗದಲ್ಲಿ 2,11,174 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಿದ್ದಾರೆ. ಇನ್ನು ಕಲಾ ವಿಭಾಗ ಅಂದ್ರೆ ಆರ್ಟ್ಸ್ನಲ್ಲಿ 1,42,982 ವಿದ್ಯಾರ್ಥಿಗಳಿದ್ದು, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಇವರೆಲ್ಲ ಇವತ್ತು ಪರೀಕ್ಷೆಯನ್ನ ಬರೀತಿದ್ದಾರೆ. ಸದ್ಯ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳು ಶುಭ ಹಾರೈಸಿರುವಂತಹ ಸಂದೇಶವನ್ನ ನಾವು ಗಮನಿಸ್ತಾ ಇದ್ದೀವಿ. ಉತ್ತಮ ಅಂಕಗಳ ಜೊತೆಗೆ ಉಜ್ವಲ ಭವಿಷ್ಯ ಕೂಡ ನಿಮ್ಮದಾಗಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹಾರೈಸಿದ್ದಾರೆ. ಇದರ ಜೊತೆಗೇನೆ ಶಿಕ್ಷಣ ಇಲಾಖೆ PU ಬೋರ್ಡ್ ಎಲ್ಲ ಈ ಬಾರಿ ಹೊಸ ನಿಯಮಗಳನ್ನೆಲ್ಲ ತಂದ್ರು. ಸ್ಟಡಿ ಹಾಲಿಡೇಸ್ ಅನ್ನ ಕಟ್ ಮಾಡಿದ್ರು. ವಿದ್ಯಾರ್ಥಿಗಳು ಉತ್ತಮವಾದ ಅಂಕ ಪಡಿಬೇಕು ಅಂತ ಹೇಳಿ ಸಾಕಷ್ಟು ಕಾರ್ಯಾಗಾರಗಳನ್ನ ಏರ್ಪಡಿಸಿದ್ರು. ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಮಾಡಿದ್ರು. ಅದೆಲ್ಲದರ ಫಲವಾಗಿ ಇವತ್ತು ವಿದ್ಯಾರ್ಥಿಗಳು ಒಳ್ಳೆ ಸಾಧನೆಯನ್ನ ಮಾಡೋದಕ್ಕೆ ಮೊದಲ ಹೆಜ್ಜೆ ಪರೀಕ್ಷೆ ಬರೆಯೋದು. ಆ ಪರೀಕ್ಷೆ ಇವತ್ತಿನಿಂದ ಆರಂಭ ಆಗಿದೆ. ರಾಜ್ಯಾದ್ಯಂತ ಒಟ್ಟು 1217 ಕೇಂದ್ರದಲ್ಲಿ ಪರೀಕ್ಷೆ ನಡೆಯುತ್ತೆ.